ನಾನಿ ಮೇಡಮ್ ಹಸಿವಾಗ್ತಿದೆ ಅಂದೆಲ್ಲ ಕೂತ್ಕೋ. ಥ್ಯಾಂಕ್ ಯು ಮೇಡಮ್. ಸರ್ ಇರಿ. ಏನ್ ನಣಿ? ನೀವು ಹಾಗೆ ಪ್ಲೇಟಲ್ಲಿ ಕೈ ತೊಳಿಬೇಡಿ. ಯಾಕೆ ಅಂದ್ರೆ ಮೇಡಮ್ ಆ ಪ್ಲೇಟಲ್ಲಿ ಊಟ ಮಾಡಬೇಕು. ಗಂಡ ತಿನ್ನೋ ಪ್ಲೇಟಲ್ಲಿ ಹೆಂಡತಿ ತಿನ್ನೋದೇ ಸಂಪ್ರದಾಯ. ಓ, ಹೊಸ ಆಚಾರ, ಹೊಸ ಸಂಪ್ರದಾಯ, ತುಂಬಾ ಡಿಫ್ರೆಂಟ್ ಆಗಿದೆ. ಅಮ್ಮ ನಿತ್ಯ, ಐ ಆಮ್ ರಿಯಲಿ ಸಾರಿ. ಕೈ ತಾಗಿ ಕೆಳಗ್ ಬಿದ್ದೋಯ್ತು. ಜೈ ತಿನ್ನೋ ಪ್ಲೇಟಲ್ಲಿ ತಿನ್ನೋ ಅದೃಷ್ಟ ಕೂಡ ಇವಳಿಗಿಲ್ದೆ ಹೋಯ್ತು. ಏನ್ ಮಾಡುದು? ಶಾಪ. ಏನೋ ಮೇಡಮ್ ಊಟ ಮಾಡೋ ಅದೃಷ್ಟ ಪ್ಲೇಟಿಗಿಲ್ದೆ ಹೋಯ್ತು. ಏನ್ ಮಾಡಕ್ಕಾಗುತ್ತೆ? ಎಲ್ಲ ನಿಮ್ಮ ಮಾತ್ರ. ಇದು ತಪ್ಪು ಅಂತ, ನಿಮ್ಗೆ ಮೋಸ ಮಾಡ್ತಿದ್ದೀನಿ ಅಂತ ಕೂಡ ನನಗ್ ಗೊತ್ತು. ಆದ್ರೆ ನನ್ಗೆ ನಮ್ಮಮ್ಮನ್ ಬತ್ತಿಸ್ಕೊಳಕ್ಕೆ ನಂಗೆ ಬೇರೆ ದಾರಿ ಸಿಗ್ಲಿಲ್ಲ. ನಾನು ನಿತ್ಯ ಅಲ್ತಿದ್ರಿಂದ ಯಾವತ್ತೂ ನಿಮ್ ಜೊತೆ ಹದ್ ಮೀರಿ ನಡ್ಕೊಳ್ಳಿಲ್ಲ. ನೀವು ನಿತ್ಯ ಅಂದ್ಕೊಂಡು ನನ್ನ ಹತ್ರ ಅತಿ ಸಲಿಗೆ ತಗೊಂಡ್ರು. ಏನೋ ಹೇಳಿ ತಪ್ಪಿಸ್ಕೊಂಡೆ. ನೀವು ಅತಿಯಾಗಿ ಪ್ರೀತಿಸ್ತಿರೋ ನಿಮ್ ನಿತ್ಯ ಹಾಸ್ಪಿಟಲ್ ಅಲ್ಲಿದ್ದಾಳೆ. ಅದಕ್ಕೆ ನಾನ್ ನಿಮ್ಮ ಹತ್ರ ತಾಳಿ ಕಟ್ಟಿಸ್ಕೊಳ್ಬೇಕಾಯ್ತು. ನಿತ್ಯ ಹಾಸ್ಪಿಟಲ್ ಇಂದ ಬಂದ್ಮೇಲೆ ಅವಳ ಜಾಗ ಅವಳಿಗೆ ಬಿಟ್ಕೊಟ್ಟು ನಾನು ತಿರ್ಗಿ ಊರಿಗೆ ಹೋಗ್ತೀನಿ. ಅಲ್ಲಿವರೆಗೂ ದಯವಿಟ್ಟು ನನ್ಗೆ ತೊಂದರೆ ಕೊಡ್ಬೇಡಿ. ನಿಲ್ಲು. ನಿನ್ ಪಾಡಿಗೆ ನೀನ್ ಮಾತಾಡಿ ಹೋಗ್ತಿದ್ಯಾ? ನಿನಗೆ ನಾನು ಯಾವ್ದೋ ಮೂರ್ಖನ್ ಹಾಗೋ ಹುಚ್ಚುನ್ ಹಾಗೋ ಕಾಣ್ತಿದ್ದೀನಾ? ಇಷ್ಟು ದಿನ ನಿನ್ನ ತುಂಬಾ ಬುದ್ಧಿ ಇರೋಳು ಅನ್ಕೊಂಡಿದ್ದೆ, ಅಲ್ಲ ಅಂತ ಈಗ ಗೊತ್ತಾಗ್ತಾ ಇದೆ. ನಿತ್ಯ ನೀನು ಸೇರ್ಕೊಂಡು ನನ್ನ ಒಂದು ಗೊಂಬೆ ತರ ಆಟಾಡ್ಸಿದ್ರಿ ಅಲ್ವಾ? ನನ್ನ ಜೋಕರ್ ಮಾಡಿಸಿದ್ರಿ ಅಲ್ವಾ? ಇಲ್ಲ ಸರ್, ಅನಿವಾರ್ಯ ಪರಿಸ್ಥಿತಿಲಿ ಮಾಡಿರೋ ತಪ್ಪು ಇದು. ಶಟ್ ಅಪ್. ಇಬ್ರು ಹುಡುಗಿರು ನನ್ನ ಲೈಫಲ್ಲಿ ಆಟ ಆಡಿದ್ದಾರೆ ಅನ್ನೋದನ್ನ ಯೋಚಿಸಿದ್ರೆ ಹಿಂಸೆ ಆಗ್ತಾ ಇದೆ. ಅಷ್ಟಕ್ಕೂ ಏನ್ ಅನ್ಕೊಂಡಿದ್ರೆ ನನ್ನ ಬಗ್ಗೆ? ಇವನಿಗೆ ದುಡ್ಡು ಸಂಪಾದನೆ ಮಾಡೋದ್ ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಆ ದುಡ್ಡಲ್ಲಿ ಕೂಡ ಒಂದು 2000 ನೋಟ್ ಬದಲು ಇನ್ನೊಂದು ಡೂಪ್ಲಿಕೇಟ್ ನೋಟ್ ಇಟ್ರೆ ಗೊತ್ತಾಗಲ್ಲ ಅನ್ಕೊಂಡಿದೀರಾ? ಅಥವಾ ಇವನಿಗೆ ಹುಡುಗಿ ಅಂದ್ರೆ ಹುಚ್ಚು, ಯಾವ ಹುಡುಗಿ ಆದ್ರೂ ಒಪ್ಕೊಂಡ್ಬಿಡ್ತಾನೆ ಅನ್ಕೊಂಡ್ರಾ? ಇಲ್ಲ ಸರ್. ಯು ಡೋಂಟ್ ಕಾಲ್ ಮಿ ಸರ್. ನನ್ನ ಸರ್ ಅಂತ ಕರಿಬೇಡ, ಓಕೆ? ನಾನು ಒಬ್ಬ ಮನುಷ್ಯನೇ, ನನಗೂ ಒಂದು ಮನ್ಸಿರುತ್ತೆ ಅಂತ ನಿಮಗೆ ಗೊತ್ತಾಗ್ಲಿಲ್ವಾ? ಹುಡುಗಿರ್ದಷ್ಟೇ ಅಲ್ಲ, ಹುಡುಗರದ್ದು ಪ್ರೀತಿ ಅಂತ ನಿಮಗೆ ಗೊತ್ತಾಗ್ಲೇ ಇಲ್ವಾ?
ಪ್ರೀತಿ ಅಂದ್ರೆ ಕಣ್ಣಿಗೆ ಕಾಣೋ ರೂಪನ ಆರಾಧಿಸೋದಲ್ಲ ಅಂತ. ಪ್ಲೀಸ್ ನೀನೇ ನನ್ನ ಪ್ರಾಣ, ನೀನೇ ನನ್ನ ಹೆಂಡತಿ, ನೀನೇ ನನ್ಗೆಲ್ಲ. ನನ್ನ ನಿನ್ನಲ್ಲಿ ಸೇರಿಸ್ಕೋ. ಐ ಥಿಂಕ್ ಬೆಡ್ರೂಮ್ ಅಲ್ಲಿ ಇದ್ದಾರೆ ಅಂತ. ಯಾಕೆ? ಇಬ್ರು ಒಂದೇ ರೂಮಲ್ಲಿ ಇದ್ದಾರಾ? ಇಲ್ಲ, ಬೇರೆ ಬೇರೆ ರೂಮ್ಸ್ ಅಲ್ಲಿ ಇದ್ದಾರೆ. ಹೋಗಿ ನೋಡು ಮಾಮ್. ಅವರಿಬ್ರು ಒಂದೇ ರೂಮಲ್ಲಿ ಇದ್ದಾರೆ. ಹೇಗಿರ್ತಾರೆ ನಿತ್ಯ? ಫಸ್ಟ್ ಹೋಗ್ ನೋಡು. ಹೋಗು. 1 minute ನಿತ್ಯ. ನಿತ್ಯ, ಅವ್ರವ್ರ ರೂಮಲ್ಲಿ ಅವ್ರಿದ್ದಾರೆ. ಶೋರಾ? ನೋಡೇ ಹೇಳ್ತಿರೋದ್ ನಿತ್ಯ. ಏನಾಯ್ತು? ಎನಿಥಿಂಗ್ ರಾಂಗ್? ನನ್ಗೆ ಒಂದು ಬ್ಯಾಡ್ ಡ್ರೀಮ್ ಬಿತ್ತು ಮಾಮ್. ಮಾಮ್, ನನ್ ಕನ್ಸು ನಿಜ ಆಗ್ಬಾರ್ದು ಮಾಮ್. ಹೇಗಾಗತ್ತೆ ನಿತ್ಯ? ಗಂಗನ್ ಅಮ್ಮ ನಮ್ಮ ಹತ್ರ ಇದ್ದಾಳೆ. ಗಂಗಾ ನಮಗ್ ಎದುರು ತಿರ್ಗಿ ಜೈ ಹತ್ರ ನಿಜ ಹೇಳೋ ಚಾನ್ಸೇ ಇಲ್ಲ. ಅವಳೊಬ್ಳು ದೊಡ್ಡ ಕಿಲಾಡಿ ಮಾಮ್. ನಮಗೆ ಗೊತ್ತಿಲ್ದೆ ನಮಗೆ ತೊಂದರೆ ಕೊಡ್ತಾಳೆ, ನಮ್ಗೆ ಪ್ರಾಬ್ಲಮ್ ಕೊಡ್ತಾಳೆ. ಅಲ್ಲಿ ತನಕ ಬರಲ್ಲ ನಿತ್ಯ. ಬರ್ಬಾರ್ದು. ಜೈ ಅವಳು ಸೇರ್ಬಾರ್ದು. ನಾನ್ ಬರೋ ತನ್ಕನೂ ಅವಳು ಸಾಯೋ ತನ್ಕನೂ ಜೈಗೆ ನಿಜ ತಿಳಿಬಾರ್ದು. ಗೊತ್ತಾಯ್ತು? ಜೈ ನನ್ನ ನಿರ್ದಾಕ್ಷಿಣ್ಯ ಬಿಟ್ಬಿಡ್ತಾನೆ ಮಾಮ್. ಹಾಗ್ ನಡೆದ್ರೆ ನಾನ್ ಬದುಕಲ್ಲ ಮಾಮ್, ನಾನ್ ಬದುಕಲ್ಲ, ಸತ್ತೋಗ್ತೀನಿ. ನಿತ್ಯ, ನೀನ್ ಸುಮ್ನೆ ಟೆನ್ಷನ್ ಮಾಡ್ಕೋಬೇಡ. ನಾನಿದ್ದೀನಲ್ಲ, ಹುಷಾರಾಗಿ ನೋಡ್ಕೋತೀನಿ. ನೀನ್ ಮತ್ತೆ ಟೆನ್ಷನ್ ಮಾಡ್ಕೊಳ್ದೆ ರಿಲ್ಯಾಕ್ಸ್ಡ್ ಆಗಿ ನಿದ್ದೆ ಮಾಡು. ಗುಡ್ ನೈಟ್ ನಿತ್ಯ. ನನ್ನ ಹೆದರ್ಸೋ ಹಾಗೆ ಅವನ್ನ ನೀವು ಹೆದರ್ಸಕ್ಕಾಗಲ್ಲ. ನಿಮ್ ದುಡ್ಡಿಂದ ಕೊಂಡ್ಕೊಳಕ್ಕಾಗಲ್ಲ. ಅವ್ರ ಮುಂದೆ ತಲೆ ತಗ್ಸೋದ್ ಬಿಟ್ರೆ ಗೆಲ್ಲೋದಿಲ್ಲ. ನಿಮ್ ಗೌರವ ಕಾಪಾಡಕ್ಕೋಸ್ಕರ ಆದ್ರೂ ಇವತ್ತು ಸರ್ ಜೊತೆ ನಾನು ಸಿನಿಮಾಗ್ ಹೋಗ್ತೀನಿ. ಆದ್ರೆ ನಾಳೆ ಬಗ್ಗೆ ಯೋಚನೆ ಮಾಡಿ. ನಾಳೆ ನನ್ ಗೌರವ ಕಾಪಾಡಿ. ಇಲ್ದಿದ್ರೆ ನಷ್ಟ ಆಗೋದು ನೀವು, ನಿಮ್ ಮಗ್ಳೆ ಮೇಡಮ್. ಕಲ್ಕೊಳ್ಳೋದಿಕ್ಕೆ ಈ ಬಡವಳ ಹತ್ರ ಪ್ರಾಣ, ಆತ್ಮೀಭಾವನ ಬಿಟ್ರೆ ಏನೂ ಇಲ್ಲ.
ಹಲೋ ಮೇಡಮ್, ಅದೇನ್ ಹಿಂದೆ ಕೂತ್ಕೊಂಡ್ಬಿಟ್ರಿ? ನಾನೇನ್ ಡ್ರೈವರ್ ಅಲ್ಲಮ್ಮ, ಈ ಕಾರ್ಗೂ ನಿನಗೂ ಓನರ್ ನಾನು. ನಾನು ಇಲ್ಲೇ ಕೂತ್ಕೋತೀನಿ. ನಿಮ್ಗೆ ಇಷ್ಟ ಆದ್ರೆ ಕರ್ಕೊಂಡು ಹೋಗಿ, ಇಲ್ದಿದ್ರೆ ಬಿಟ್ಟು ಹೋಗಿ. ಏನ್ ಹೆದರ್ಸ್ತಿದ್ಯಾ? ಹೇಳಿದ ಮಾತ್ರಕ್ಕೆ ನೀವ್ ಕೇಳ್ತೀರಾ? ಮದ್ವೆಗೂ ಮುಂಚೆ ಏನೇನೋ ಆಟ ಆಡಿಸ್ತಿದ್ದೆ, ಮದ್ವೆ ಆದ್ಮೇಲೂನಾ? ನಾಣಿ ಆ ಕಾರಲ್ಲಿ ಕೂತ್ಕೊತಿದ್ದಾನೆ. ಏನ್ ನಾಣಿ ನೀನ್ ಬಂದಿದ್ಯಾ? ನೀವೇ ಅಲ್ವಾ ಸರ್ ಬಾ ಅಂದಿದ್ದು? ನಾನೇನೋ ಮಾತಿಗೆ ಬಾ ಅಂತಂದೆ, ಆದ್ರೆ ನಾಚಿಕೆ ಬಿಟ್ಟು ನೀನು ಬರೋದಾ? ಈಗ ಇಳ್ದು ಹೋಗುಂತೀನಿ, ಈಗ ಇಳ್ದು ಹೋಗ್ತೀಯಾ? ನಾಳೆ ಅವ್ರು ಹೇಳಿದ್ರೆ ನಾನು ಇಳ್ದೋಗ್ತೀನಿ. ಶಿವಪೂಜೆ ಕರಡಿ ಹಾಗೆ ಈ ಬಾಲ ಯಾಕೆ? ನಾಳೆ ಅವರು ಬಾಲ ಅಲ್ಲ, ಬಲ. ಯಾರಿಗೆ? ನನಗೆ. ನೀನೊಂದು ವಿಷಯ ಮರ್ತಿದ್ಯಾ ಬಂಗಾರ? ನಮಗ್ ಮದ್ವೆ ಆಗಿದೆ, ನನಗ್ ನೀನು, ನಿನಗ್ ನಾನೇ ಬಲ. ನಿಮ್ಗೆ ಮದುವೆ ಮಾತ್ರ ಆಗಿದೆ ಸರ್, ಅದಕ್ಕೆ ಮೇಡಮ್ಗೆ ಈಗ ನಾನು ಅಣ್ಣನಾಗಿ ಬರ್ತಾ ಇರೋದು. ಅಂದ್ರೆ ನನ್ ಮೇಲೆ ನಂಬಿಕೆ ಇಲ್ವಾ ನಾಣಿ? ಇದ್ದಿದ್ರೆ ಯಾಕೆ ಬರ್ತಿದ್ದೆ ಸರ್? ನಿತ್ಯ, 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 ಗಂಗಾ, 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 ಗಂಗಾ ಎಲ್ಲಿ ಹೋಗಿದ್ದಾಳೆ? ಗಂಗಾ, ಈ ಗಂಗಾ ಎಲ್ಲಿ ಹೋದ್ಲು? ಬೆಳಿಗ್ಗೆನೆ ಎಲ್ಲಿ ಹೋಗಿ ಸತ್ತಿದ್ದಾಳೆ? ಜೈ, ನಿತ್ಯ ಎಲ್ಲಿ ಹೋಗಿದ್ದಾಳೆ ಅಂತ ನಿನ್ಗೇನಾದ್ರೂ ಹೇಳಿದ್ಲಾ? ಇಲ್ಲ ಆಂಟಿ, ನಾನ್ ನಾಣಿನ್ ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋಗಿ ಬಂದೆ. ಏನಾಯ್ತು ಅದ್ಗೆ? ನಿತ್ಯ ಕಾಣಿಸ್ತಾ ಇಲ್ಲ. ಕಾಣ್ತಿಲ್ಲ ಅಂದ್ರೆ ಏನಂಟಿ? ನಿತ್ಯನಿಗೆ ಕಾಲ್ ಮಾಡಿ. ಮಾಡ್ದೆ ಜೈ, ಅವಳು ಮೊಬೈಲ್ ಮನೇಲೆ ಬಿಟ್ಟು ಹೋಗಿದ್ದಾಳೆ. ಏನಾದ್ರೂ ಹೇಳ್ದೆ ಅಂದ್ರೆ ನನ್ ಬಾಯಿ ದೊಡ್ಡದು ಅಂತೀರಾ. ಮದ್ವೆ ಆಗಿ 3 ದಿನಕ್ಕೆ ಮದ್ವೆ ಹುಡ್ಗಿ ಮಾಯ ಆಗೋದು ಅಂದ್ರೇನು? ಅವಳಿಗೆ ಮದ್ವೆ ಇಷ್ಟ ಇಲ್ವೋ ಏನೋ? ನೋಡಿದ್ರೆ ಹಾಗೇ ಇದೆ. ಮದ್ವೆಲ್ ಕೂಡ ಆ ಹುಡುಗಿ ಮುಖದಲ್ಲಿ ಯಾವ ರೀತಿ ಖುಷಿನೂ ಇಲ್ಲ. 3 ದಿನದಿಂದ ಅವಳು ನಕ್ಕಿದ್ನ ಒಂದ್ಸಲ ಕೂಡ ನಾನು ನೋಡ್ಲಿಲ್ಲ. ಅತ್ತೆ ಮಾವ, ನಿತ್ಯನಿಗೆ ನಾನಂದ್ರೆ ಈ ಮದ್ವೆ ಅಂದ್ರೆ ಇಷ್ಟನೇ. ಸುಮ್ನೆ ಇಶ್ಯೂನ ದೊಡ್ಡದ್ ಮಾಡ್ಬೇಡಿ. ಆಂಟಿ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ? ಯಾಕೆ ಜೈ? ಹೌದು ಜೈ, ವಿಷಯ ಪೊಲೀಸವ್ರಿಗೂ ಹೋದ್ರೆ ಪ್ರೆಸ್ಗೆ ಮೀಡಿಯಾಗೆ ಮ್ಯಾಟರ್ ಲೀಕ್ ಆಗಿ ಬೇಡದೇ ಇರೋ ರಾದಂತಾಗುತ್ತೆ. ಅವಳ ಫ್ರೆಂಡ್ಗೆ ಫೋನ್ ಮಾಡಿ ತಿಳ್ಕೊಳಮ್ಮ. ನಿತ್ಯಾಗೆ ಹೊರಗಡೆ ಫ್ರೆಂಡ್ಸ್ ಅಂತ ಯಾರು ಇಲ್ಲ ಅಜ್ಜಿ. ಫಾತಿಮಾ ಇದ್ದಾಳಲ್ಲ ಅತ್ಗೆ. ಎಸ್ ಆಂಟಿ, ಆ ಲಕ್ಷ್ಮಮ್ಮಂಗೇನೋ ಹೆಲ್ತ್ ಸರಿ ಇಲ್ಲ ಅಂತ ಫಾತಿಮಾ ಕರ್ಕೊಂಡು ಹೋದ್ಲಲ್ಲ, ಅವತ್ ಯಾಕೋ ನಿತ್ಯ ತುಂಬಾ ಎಮೋಷನಲ್ ಆಗಿದ್ಲು. ಅವ್ರನ್ನ ನೋಡೋದಕ್ಕೇನಾದ್ರೂ ಹೋದ್ಲೇನೋ? ಒಂದ್ಸಲ ನೀವು ಅರ್ಜೆಂಟಾಗಿ ಫಾತಿಮಾ ಕಾಲ್ ಮಾಡಿ. ನನ್ನ ಫೋನ್ ರೂಮಲ್ಲಿ ಇದೆ ಜೈ, ನಾನು ಹೋಗಿ ಫಾತಿಮಾ ಕಾಲ್ ಮಾಡ್ತೀನಿ. ಮೇಡಮ್, ಇವತ್ತು ಶೋಭನಾ ಅಂತಿದ್ದಾರೆ. ಈ ಅಪಾಯದಿಂದ ಹೇಗ್ ಪಾರಾಗ್ಲಿ? ನಂಗೆ ತುಂಬಾ ಭಯ ಆಗ್ತಿದೆ ಮೇಡಮ್. ಪ್ಲೀಸ್ ಮೇಡಮ್, ನೀವಾದ್ರೂ ಅಮ್ಮವ್ರಿಗೆ ಹೇಳಿ. ನಿಮಗೋಸ್ಕರ ಇಲ್ಲಿವರೆಗೂ ಎಷ್ಟೋ ಮಾಡ್ದೆ, ಆದ್ರೆ ಈ ಕೆಲಸ ಮಾತ್ರ ನಾನು ಮಾಡಲ್ಲ ಮೇಡಮ್. ಇದು ನನ್ಗೆ ಸಾವಿಗೆ ಸಮಾನ. ಈ ಕಷ್ಟ ತಪ್ಸಿ ನನ್ನ ಬದುಕಿಸಿ, ಇದನ್ನ ಹೇಳೋಕೆ ಬಂದೆ ಮೇಡಮ್.
ನೀವು ಆಸೆ ಪಟ್ಟ ಜೀವನ ನಿಮಗೋಸ್ಕರ ತುದಿಗಾಲಲ್ಲಿ ಕಾಯ್ತಿದೆ ಮೇಡಮ್. ಬೇಗ ಬನ್ನಿ. ನಮ್ಮಮ್ಮ ಎಲ್ಲಿದ್ದಾಳೆ ಮೇಡಮ್? ನಿಮ್ಮಮ್ಮ ಬೇರೆ ವಾರ್ಡಲ್ಲಿ ಇದ್ದಾಳೆ. ಈ ಟೈಮಲ್ಲಿ ನೋಡಕ್ ಬಿಡಲ್ಲ. ಸರಿ ಮೇಡಮ್. ನಮ್ಮಮ್ಮಂಗೆ ರಕ್ತ ಕೊಟ್ಟು ಕಾಪಾಡಿದ್ರಿ. ನಮ್ಮಮ್ಮಂಗೋಸ್ಕರ ನೀವು ತುಂಬಾ ಕಷ್ಟಪಟ್ರಿ. ಮದ್ವೆ ಕೂಡ ಬರೋಕ್ಕಾಗ್ಲಿಲ್ಲ. ನಮ್ಮಮ್ಮನ್ನ ಕ್ಷಮಿಸಿ ಮೇಡಮ್. ಆಗಾಗ ಅಮ್ಮನ್ನ ನೋಡ್ತೀರಿ. ನೀವಿದ್ದೀರಾ ಅನ್ನೋ ಧೈರ್ಯದಿಂದಾನೆ ಹೋಗ್ತಿದ್ದೀನಿ. ಹೋಗ್ಬರ್ತೀನಿ ಮೇಡಮ್. ಅವಳು ಹೊರಟಿದ್ದಾಳೆ ಮಾಮ್. ಓಕೆ ನಿತ್ಯ, ಎಲ್ಲ ಕೇಳಿಸ್ಕೊಂಡೆ. ನೀನ್ ಆರಾಮಾಗಿರು. ಫಸ್ಟ್ ನೈಟ್ ಬಗ್ಗೆ ಅವಳು ಭಯ ಪಡೋದೇನು? ನಾನಲ್ವಾ ಹೆದರ್ಬೇಕು? ಎಲ್ಲಾನು ನಾನ್ ನೋಡ್ಕೋತೀನಿ ನಿತ್ಯ. ಜೈ ಫ್ಯಾಮಿಲಿಯವರು ಎಲ್ಲರೂ ಬಂದಿದ್ದಾರೆ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಬಾಯ್. ಥ್ಯಾಂಕ್ ಗಾಡ್, ಗಂಗಾ ಎಲ್ಲೂ ಹೋಗಿಲ್ಲ. ಸುಮ್ಮನೆ ನಾನೇ ಹೆದರ್ಕೊಂಡೆ. ಅಬ್ಬಾ! 1940 ಶೋಭನಾ ಸರ್. ಅದಾದ್ಮೇಲೆ ಏನು ನಣಿ? ಆಗೆಲ್ಲ ಇಷ್ಟೇ ತೋರಿಸ್ತಿದ್ದು ಸರ್. 1960 ಶೋಭನಾ. ಯಾಕೆ ನಣಿ ಲೈಟ್ ಆಫ್ ಮಾಡಿದ್ರು? ಅವಾಗ್ಲೂ ಇಷ್ಟೇ ತೋರಿಸ್ತಿದ್ರು ಸರ್. 1980s ಫಸ್ಟ್ ನೈಟ್ ಸರ್. ಹಾಕು. ಅಯ್ಯೋ, ನಿಮ್ಮ ಇದಾ ನೀವು ಮಾಡ್ತಿರೋ ಕೆಲ್ಸ? ಅಂದ್ರೆ ಇದು ಪುರೋಹಿತರ ಮಧ್ಯೆ ಸ್ಪರ್ಧೆನಾ? ಡೋಂಟ್ ವರಿ ಮೇಡಮ್. ಏನಿದು, ನೀವು ಪುರೋಹಿತ್ರನ್ ಕರ್ಕೊಂಡ್ ಬಂದಿದ್ದೀರಾ? ಯಾಕೆ? ಕಾಲ್ ತೊಳ್ದಿದೀವಿ, ಕನ್ಯಾದಾನ ಮಾಡ್ಕೊಟ್ಟಿದೀವಿ. ನಾವು ಪುರೋಹಿತ್ರನ್ ಕರ್ಕೊಂಡ್ ಬರ್ಬಾರ್ದಾ? ಅಂದ್ರೆ ನಿಮಗ್ ಯಾಕೆ ಶ್ರಮ ಅಂತ? ಜೈ ನಮ್ ಸೋದರಳಿಯ. ಅವನಿಗೋಸ್ಕರ ನಾವೆಷ್ಟಾದ್ರೂ ಕಷ್ಟಪಡ್ತೀವಿ. ಜೈ ಸುಖವಾಗಿ ಮನಶಾಂತಿನೇ ಇರ್ಬೇಕು ಅಷ್ಟೇ. ನಮ್ ಪುರೋಹಿತರು ಒಳ್ಳೆ ಮುಹೂರ್ತನೇ ಇಡ್ತಾರೆ. ಅವರಿಂದನೇ ನಾನು ಈ ಸ್ಥಾನಕ್ ಬಂದಿದ್ದು. ನಿಮ್ ಪುರೋಹಿತ್ರನ್ನ ವಾಪಸ್ ಕಳಿಸಬಹುದು? ಕಳಿಸಲ್ಲ. ನಮ್ ಪುರೋಹಿತ್ರಿಟ್ಟಿರೋ ಮುಹೂರ್ತದ ಮೇಲೆ ನಂಬಿಕೆ ಇದೆ ನಮ್ಗೆ. ಬೇಕು ಅಂದ್ರೆ ನಿಮ್ ಪುರೋಹಿತ್ರನೇ ವಾಪಸ್ ಕಳಿಸಿ. ಪುರೋಹಿತ್ರೆ, ನೀವು ಅವ್ರ ಹತ್ರ ಮಾತಾಡಿ. ನೀವೇನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ಆ ಪುರೋಹಿತ ಓಡ್ ಹೋಗ್ಬೇಕು. Leave it me, madam. Everything I will handle. ನಾನ್ಯಾರು ಗೊತ್ತಾ? ದೊಡ್ಡ ವಿದ್ವಾಂಸ. ನನ್ನಂತಾನೆ ಏನಂತ ಅನ್ಕೊಂಡಿದ್ಯಾ? ನಾನು ಘನಪಾಟಿನೇ. ನಾನು ಕಣ್ ಬಿಟ್ರೆ ಗ್ರಹಗಳು ಗತಿ ತಪ್ಪುತ್ತೆ. ನಾನು ಕಣ್ಸನ್ನೆ ಮಾಡಿದ್ರೆ ನಕ್ಷತ್ರ ಕಲ್ಲು ತರ ಕೆಳಗ್ ಬೀಳುತ್ತೆ. ನನಗೋಸ್ಕರ ಟಾಟಾ ಬಿರ್ಲಾ ಕೂಡ ಕ್ಯೂ ನಿಲ್ತಾರೆ. ನಾನಂದ್ರೆ ಅಂಬಾನಿ ಆದಾನಿ ಫ್ಯಾಮಿಲಿನೂ ಕಾಯ್ತಾ ಇರ್ತಾರೆ, ಗೊತ್ತಾ? ಗೊತ್ತಿಲ್ಲ. ಹುಡುಗನ್ ಜಾತಕದಲ್ಲಿ ಶನಿ ಪೀಠ ಹಾಕಿ ಕೂತಿದ್ದಾನೆ. ಶೋಭನ ಮಾಡಬಾರ್ದು. ಹುಡುಗಿ ಜಾತಕದಲ್ಲಿ ಕೂಡ ಕುಜ ಕುರ್ಚಿ ಹಾಕೊಂಡ್ ಕೂತಿದ್ದಾನೆ. ಶೋಭನ ಖಂಡಿತ ಮಾಡಬಾರ್ದು. ಅಂದ್ರೆ ಈ ಶೋಭನ ನಿಲ್ಸೋಕ್ ಬಂದಿದ್ಯಾ ನೀನು?
ನೀನ್ ಕೂಡ ಅದಕ್ಕೆ ಬಂದಿದ್ದ? ಸಂಭಾವನೆ ಸಿಕ್ಕಿದ್ಯಾ? ನಿನಗ್ ಸಿಕ್ಕಿದ್ಯಾ? ಅಂದ್ರೆ ಇಬ್ರು ಒಂದೇ ಸಿಂಕಲ್ ಇದ್ದೀವಿ ಅಂತಾಯ್ತು. ನಾವು ಕಾಂಪ್ರಮೈಸ್ ಆಗ್ತೀವಿ ಅಂತ ಅವ್ರಿಗೆ ಹೇಳಿ ಮೇಲಿಂದ ಕನ್ಸೋಲೇಷನ್ ಫೀಸ್ ಹೊಡೆಯೋಣ. ಸರಿ, ಡನ್. ಅವನ್ನ ಕೊಂಡ್ಕೊಂಡೆ ಮೇಡಮ್. ಡೋಂಟ್ ವರಿ ಮೇಡಮ್, ಅವನು ದುಡ್ಡಿಗೆ ಒಪ್ಕೊಂಡ್ಬಿಟ್ಟ. ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಿ. ಗಣಾನಾಂ ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನಷ್ಟನ್ಮನ್ನೋತಿ ವಿಶ್ವೇದಸಾದನಂ. ಓಂ ಮಹಾಗಣಾಧಿಪತಿಯೇ ನಮೋ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ನಮಸ್ತಸ್ಮೈ 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 ನಮೋ ನಮಃ. ನಿತ್ಯ ರೆಡಿ ಅಲ್ವಾ? ಪೂಜೆಗೆ ಟೈಮ್ ಆಗ್ತಿದೆ. ರೂಪಾ, ಮುಹೂರ್ತ ಟೈಮ್ ಆಗ್ತಾ ಇದೆ. ನಿತ್ಯಗೆ ಹಾಲ್ ಗ್ಲಾಸ್ ಕೊಟ್ಟು ಕಳ್ಸಿ. ಆತ್ಗೆ ಹಾಲಿನ ಗ್ಲಾಸ್ ಕೂಡ ಕೈಗೆ ಕೊಟ್ರು. ಏನ್ ಮಾಡೋದು ಚಂದ್ರಿಕಾ? ಅವಳು ಒಳಗಡೆ ಹೋಗ್ಲಿ ಅಂತ ಹೇಳಿದ್ನಲ್ಲ, ಅಲ್ಲಿವರೆಗೂ ತಡೀರಿ. ಏನ್ ಮೇಡಮ್, ಹಾಲ್ ಗ್ಲಾಸ್ಗೂ ಕೈ ಕೊಟ್ಟು ಹೋಗು ಅಂತಿದ್ದೀರಾ? ನಾನು ಜೀವಂತವಾಗಿ ತಿರುಗಿ ಬರೋದು ನಿಮ್ಗಿಷ್ಟ ಇಲ್ವಾ? ಚಿಂತೆ ಮಾಡ್ಬೇಡ ಅಂತ ಹೇಳಿದ್ನಲ್ಲ, ಫಸ್ಟ್ ನಿನ್ ರೂಮ್ ಒಳಗೆ ಹೋಗು. ರೂಮಿಗೆ ಹೋದ್ಮೇಲೆ ಇನ್ನೇನು ಮೇಡಮ್, ನನ್ನ ಜೀವನ ನಾಶ ಆಗೋದ್ ಬಿಟ್ರೆ ಆ ರೂಮ್ ನಾನು ಸೇರೋದ್ರೊಳಗೆ ನೀವೇನೋ ಒಂದ್ ಮಾಡಿ. ಅಷ್ಟ್ರೊಳಗೆ ನಾನೇನು ಮಾಡಕ್ಕಾಗಲ್ಲ, ಕಷ್ಟ. ಮೊದಲು ನೀನ್ ಒಳಗಡೆ ಹೋಗು, ನಾನ್ ನೋಡ್ಕೋತೀನಿ. ನಾನು ಒಳಗಡೆ ಹೋದ್ಮೇಲೂ ಕೂಡ ನೀವ್ ಹೀಗೆ ಕಷ್ಟ ಅಂತ ಹೇಳಿದ್ರೆ ಆಗ ನಾನು ಏನ್ ಮಾಡ್ಲಿ ಮೇಡಮ್? ಯಾವ ನಂಬಿಕೆಯಿಂದ ನಾನು ಒಳಗಡೆ ಹೋಗೋದು? ಏನಮ್ಮ, ಏನಾಯ್ತು? ಏನಿಲ್ಲ ಅಜ್ಜಿ, ಬಾ. ಮುಹೂರ್ತ ಟೈಮ್ ಆಗ್ತಾ ಇದೆಯಮ್ಮ, ಬಾ. ಇವ್ರು ಯಾಕೆ ಇಲ್ಲಿದ್ದಾರೆ? ಏಳಕ್ಕೆ ಇಷ್ಟೊತ್ತಲ್ಲಿ ಇಲ್ಲಿ ಬಂದ್ಲು. ಏನಿದು, ಇಲ್ಲಿದ್ದೀರಾ? ಏನಿಲ್ಲ, ಸುಮ್ನೆ ಹಾಗೆ ಬಂದ್ವಿ ಅಷ್ಟೇ. ಲೇಟ್ ಆಗ್ತಿದ್ಯಲ್ಲ, ಹೋಗ್ ಮಲ್ಕೊಳ್ಳಿ. ನೀವು ಹೋಗಿ ಮಲ್ಕೊಳ್ಳಿ. ಇವ್ರು ಹೋಗಲ್ಲ ಅನ್ಸುತ್ತೆ, ಈ ಪ್ಲಾನ್ ವೇಸ್ಟ್. ಇವರು ಹೋಗಲ್ಲ ಅನ್ಸುತ್ತೆ ಚಂದ್ರಿಕಾ. ಹೋಗಿ ಬೇರೆ ಪ್ಲಾನ್ ಮಾಡ್ಬೇಕು, ಬಾ.
ಅಲ್ಲೇ ನಿಂತ್ಬಿಟ್ರಿ ಹತ್ರ ಬರ್ಬೋದಲ್ವಾ? ಹೋಗ್ಲಿ, ನಾನಾದ್ರೂ ಹತ್ರ ಬರ್ಲಾ? ನಿತ್ಯ, ಹಾಲು ಕುಡಿ. ನಿತ್ಯ, 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 ಏನಾಯ್ತು? ಏನಾಯ್ತು ನಿತ್ಯ? ಹೇಳು ನಿತ್ಯ. ನಿತ್ಯ, 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 ಏನಾಯ್ತು ಜೈ? ನಿತ್ಯ, ನಿತ್ಯ ವಾಮಿಟಿಂಗ್ ಮಾಡ್ಕೊಂಡು ಬಿದ್ದೋದ್ಗೋಚಿ. ನಿತ್ಯ, 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 ಎದ್ದೇಳು ನಿತ್ಯ. ಅಮ್ಮ ನಿತ್ಯ, 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 ನಾಣಿ, ಡಾಕ್ಟರ್ ಫೋನ್ ಮಾಡು. ಸರಿ ನಿತ್ಯ.